PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರೇ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಇವತ್ತಿನ ತರಗತಿ ಪಾಲುಗಾರಿಕೆ ಸಂಸ್ಥೆಯೊಳಗೆ ಒಬ್ಬ ಪಾಲುಗಾರ ಆಕಸ್ಮಿಕವಾಗಿ ನಿಧನ ಹೊಂದಿದರೆ, ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇಂತಹ ಸಂದರ್ಭಗಳಲ್ಲಿ ಪಾಲುಗಾರಿಕೆ ಸಂಸ್ಥೆಯೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಲೆಕ್ಕಪತ್ರಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾರ ಅನ್ನೋದ್ರ ಬಗ್ಗೆ ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೀರಿ. ಒಂದು ಪಾಲುಗಾರಿಕೆ ಸಂಸ್ಥೆಯೊಳಗೆ ಇಂಥದೊಂದು ಕೂಡ ಪ್ರಸಂಗ ಜರುಗಬಹುದು. ಆಕಸ್ಮಿಕವಾಗಿ ಯಾವುದೋ ಒಬ್ಬ ಪಾಲುಗಾರ ನಿಧನನಾಗಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, the partnership firm will come to an end on the death of a partner. The partnership firm may continue the same business even after the death of a partner with a new agreement of the between remaining partners. If the firm continue its business, the amount will be payable to the deceased partner is required to be calculated and to be paid to the deceased partner's legal heirs called executors. ಆತ್ಮೀಯ ವಿದ್ಯಾರ್ಥಿನಿಯರೇ, ಒಂದು ಪ್ರಸಂಗ ಪಾಲುಗಾರಿಕೆ ಸಂಸ್ಥೆ ಒಳಗೆ ಜರುಗತಕ್ಕಂಥ ಪ್ರಸಂಗ ಇರ್ತದೆ. ಆಕಸ್ಮಿಕವಾಗಿ ಯಾವುದಾದ್ರೂ ಒಬ್ಬ ಪಾಲುಗಾರ ನಿಧನ ಹೊಂದಿದ ಅಂತಂದ್ರೆ ಕಂಪನಿಯ ಒಂದು ಪಾಲುಗಾರಿಕೆ ಸಂಸ್ಥೆ ಒಳಗೆ ಎರಡು ಆಪ್ಷನ್ಸ್ ಇರ್ತವೆ. ಒಂದು, ಇನ್ನುಳಿದಿರ್ತಕ್ಕಂಥ ಪಾಲುಗಾರರು ಆ ಒಂದು ಸಂಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಇಲ್ಲ, ಅವನು ಯಾವಾಗ ನಿಧನ ಹೊಂತಾನೆ, ಆ ನಿಧನ ಹೊಂದಿರತಕ್ಕಂಥ ಪಾಲುಗಾರ ನಿಧನ ಆಗಿದ್ದ ಅಂತಂದ್ರೆ ನಾವು ಅವತ್ತಿನ ದಿವಸನೇ ಇನ್ನುಳಿದಿರ್ತಕ್ಕಂಥ ಪಾಲುಗಾರರು ನಮ್ಮ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿಕೊಂಡು ನಮ್ಮ ಲೆಕ್ಕಪತ್ರಗಳನ್ನು ಬಗೆಹರಿಸ್ಕೊಂಡು ಹೋಗೋಣ ಅನ್ನೋ ತೀರ್ಮಾನಕ್ಕೂ ಕೂಡ ಬರ್ಬೋದು. ಎರಡು ಆಪ್ಷನ್ಸ್ ಇರ್ತವೆ. ಈಗ ಕ್ಲೋಸ್ ಮಾಡಿದ್ರಂದ್ರೆ ಮುಂದಿನ ಚಾಪ್ಟರ್ನಲ್ಲಿ ಅಭ್ಯಾಸವನ್ನು ಮಾಡ್ತೀರಿ. ಕಂಪನಿಯ ಡಿಸೊಲ್ಯೂಷನ್ ಆಫ್ ಇದ್ರೊಳಗೆ ವಿಸರ್ಜನೆ ಆದಾಗ ಏನು ಮಾಡಬೇಕೋ ಆ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗ್ತದೆ. ಆದರೆ ಅದೇ ಪಾಲುಗಾರರು, ಮುಂದುವರಿತಕ್ಕಂಥ ಪಾಲುಗಾರರು ಈ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಪ್ಪ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಾಗ ನಾವು ಅವಾಗ ಈಗ ಅಲ್ಲಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ತಯಾರು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಅವನಿಗೆ ನಮ್ಮ ಸಂಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ಏನೇನು ಆದಾಯಗಳು ಅವನಿಗೇನು ಬರಬೇಕಾಗಿದೆ ಅವನ ಅಕೌಂಟಿಗೆ ಜಮಾ ಮಾಡೋದು, ಅವನ ಅಕೌಂಟಿಗೆ ಏನು ಖರ್ಚುಗಳನ್ನು ಹಾಕಬೇಕಾಗಿದೆ ಆ ಖರ್ಚುಗಳನ್ನು ಹಾಕೋದು ಅವನಂತೂ ಇರೋಂಗಿಲ್ಲ. ಹೀಗಾಗಿ ಅವನ ವಾರಸುದಾರರಿಗೆ ನಾವು ಇಂಗ್ಲಿಷ್ನೊಳಗೆ ಎಕ್ಸಿಕ್ಯೂಟರ್ಸ್ ಅಂತ ಹೇಳಿ ಕರೀತೇವೆ. ಎಕ್ಸಿಕ್ಯೂಟರ್ಸ್ ಅಂತ ಅಂದ್ರೆ ಎಕ್ಸಿಕ್ಯೂಟರ್ಸ್ ಆರ್ ದಿ ಲೀಗಲ್ ರಿಪ್ರೆಸೆಂಟೇಟಿವ್ ಆಫ್ ದಿ ಡಿಸೀಸ್ಡ್ ಪಾರ್ಟ್ನರ್. ಯಾವ ಪಾಲುಗಾರ ಇವತ್ತು ತೀರ್ಕೊಂಡಿರ್ತಾನೆ ಆ ಪಾಲುಗಾರನ ಪ್ರಾಪರ್ಟಿಯನ್ನ ಅಥವಾ ಅವನ ಆಸ್ತಿಯನ್ನ ಇವತ್ತಿನ ದಿವಸ ಪಡೀಲಿಕ್ಕೆ ಹಕ್ಕುಳ್ಳವರಾಗಿರ್ತಕ್ಕಂಥ, ಕಾನೂನಿನ ಪ್ರಕಾರ ಹಕ್ಕುಳ್ಳವರಾಗಿರ್ತಕ್ಕಂಥ ವ್ಯಕ್ತಿಗಳು. ಅವನು ಯಾವ ಪಾಲುಗಾರ ತೀರ್ಕೊಂಡಿರ್ತಾನೆ ಆ ಪಾಲುಗಾರನ್ನ ವಾರಸುದಾರರು ಇವತ್ತು ಸಂಸ್ಥೆಯಿಂದ ಬರಬೇಕಾಗಿರ್ತಕ್ಕಂಥ ಏನೇನು ಅಮೌಂಟ್ಗಳಿರ್ತವೆ ಅದನ್ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಇನ್ನು ಅಕೌಂಟಿಂಗ್ ಟ್ರೀಟ್ಮೆಂಟ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಒಳಗೆ ಸರೇ ಸಾಮಾನ್ಯವಾಗಿ ಒಬ್ಬ ಪಾಲುಗಾರ ಯಾವಾಗ ನಿವೃತ್ತಿಯನ್ನು ಹೊಂತಾನಪ್ಪ ಅಂತಂದ್ರೆ ಎಟ್ ದ ಎಂಡ್ ಆಫ್ ದಿ ಫೈನಾನ್ಸಿಯಲ್ ಇಯರ್. ಎಟ್ ದಿ ಎಂಡ್ ಆಫ್ ದಿ ಫೈನಾನ್ಸಿಯಲ್ ಇಯರ್ಗೆ ಅವನು ನಿವೃತ್ತಿಯನ್ನು ಹೊಂದೋದ್ರಿಂದ ಅಲ್ಲಿ ಎಟ್ ದಿ ಎಂಡ್ ಆಫ್ ದಿ ಫೈನಾನ್ಸಿಯಲ್ ಇಯರ್ಗೆ ಲೆಕ್ಕವನ್ನು ಮಾಡ್ಕೊತಾರೆ. ಆದರೆ ಈ ಒಂದು ಡೆತ್ ಆಫ್ ಎ ಪಾರ್ಟ್ನರ್, ಇವತ್ತ ಮನುಷ್ಯನ ಒಂದು ಜೀವ ಯಾವಾಗ ಹೋಗ್ತದೆ ಅಂತ ಹೇಳಿಕ್ಕೆ ಆಗಿಲ್ಲ. ನೋಡಿ, ಇವತ್ತ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಇವತ್ತಿನ ದಿವಸ ಅಲ್ಲಿ ಒಂದು ಪಾಲುಗಾರಿಕೆ ಸಂಸ್ಥೆ ಒಳಗೆ ಪಾಲುಗಾರ ಯಾವಾಗ ಡೆತ್ ಆಗ್ತಾನೆ, ಯಾವಾಗ ತೀರ್ಕೊತಾನೆ, ಆ ತೀರ್ಕೊಂಡಿರ್ತಕ್ಕಂಥ ದಿನಾಂಕದವರೆಗೆ ನಾವೆಲ್ಲ ಲೆಕ್ಕಪತ್ರಗಳನ್ನು ಮಾಡಿಕೊಂಡು ಅಲ್ಲಿ ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಏನೇನು ಇವತ್ತು ಐಟಮ್ಸ್ಗಳಿದ್ದಾವೆ ಅವನ ಅಕೌಂಟಿಗೆ ಜಮಾ ಮಾಡಿ ಮತ್ತು ಅವನಿಗಿಂದ
ಸಂಸ್ಥೆಗೆ ಬರಬೇಕಾಗಿರ್ತಕ್ಕಂಥ ಏನೇನು ಇರ್ತವೆ ಅವೆಲ್ಲವುಗಳನ್ನು ಅವನ ಅಕೌಂಟಿಗೆ ಖರ್ಚು ಹಾಕಿ ಉಳಿದಿರತಕ್ಕಂಥ ಅಮೌಂಟನ್ನು ಅವನ ವಾರಸುದಾರರಿಗೆ ನಾವು ಕೊಡಬೇಕಾಗ್ತದೆ ಅಂತ. ಹಾಗಾದರೆ ಈಗ ನೋಡಿ, ನಿಮಗೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಬಗ್ಗೆ ಹೇಳ್ಬಿಡ್ತೇನೆ. ಸ್ಟಾರ್ಟ್ ಎವ್ರಿ ಇಯರ್ ಫಸ್ಟ್ ಸ್ಟೆಪ್. ಒಂದು ಆರ್ಥಿಕ ವರ್ಷ ನಮ್ದೀಗ ನಮ್ಮ ಆರ್ಥಿಕ ವರ್ಷ ಶುರುವಾಗದಪ್ಪ ಅಂದ್ರೆ ಪ್ರತಿ ವರ್ಷ ಫಸ್ಟ್ ಸ್ಟೆಪ್. ಇನ್ನು ಕ್ಲೋಸ್ ಆಗೋದು ಯಾವಾಗಪ್ಪ ಅಂದ್ರೆ ಎಂಡ್ ಆಫ್ 31st ಮಾರ್ಚ್. ನೆಕ್ಸ್ಟ್ ಎಂಡ್ ಆಫ್ 31st ಮಾರ್ಚ್ಗೆ ಕ್ಲೋಸ್ ಆಗ್ತದೆ. ಇಲ್ಲಿ ಇದನ್ನ ಯಾಕೆ ನಿಮಗೆ ಬಂದಿದೆ ಅಂದ್ರೆ, ಒಂದು ಸಂಸ್ಥೆ ನಡಿಬೇಕಾಗಿರ್ತಕ್ಕಂಥ ಒಳಗೆ ಒಂದು ಕರೆಂಟ್ ಇಯರ್ ಒಳಗೆ ಪಾರ್ಟ್ನರ್ ಯಾವ ತಾರೀಕಿಗೆ ಆದ್ರೆ ಯಾವಾಗಾದ್ರೆ ಡೆತ್ ಆಗ್ಬೋದು. ಅವನು ಯಾವಾಗ ಡೆತ್ ಆಗ್ತಾನೆ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ, ಕೆಲವು ಐಟಮ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ 1st ಏಪ್ರಿಲ್ ಕೌಂಟ್ ಮಾಡಿಕೊಂಡು ಅವನು ನಿಧನವಾಗಿರ್ತಕ್ಕಂಥ ತಾರೀಕಿನವರೆಗೆ ಎಷ್ಟು ತಿಂಗಳು ಅವನು ಬದುಕಿದ್ದ, ಎಷ್ಟು ತಿಂಗಳು ಅವನು ಜೀವಂತ ಇದ್ದ ಅನ್ನೋದನ್ನ ಕನ್ಸಿಡರ್ ಮಾಡಿಕೊಂಡು ಅಲ್ಲಿಯವರೆಗೆ ಅವನಿಗೆ ಏನೇನು ನಮ್ಮ ಸಂಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ಐಟಮ್ಗಳಿರ್ತವೆ, ಅಮೌಂಟ್ಗಳಿರ್ತವೆ, ಅವೆಲ್ಲವುಗಳನ್ನು ಲೆಕ್ಕ ಹಾಕಿ ಕೊಡಬೇಕಾಗ್ತದೆ. ಹೀಗಾಗಿ ಈ ಒಂದು ಫಾರ್ಮ್ಯಾಟ್ ಅನ್ನು ನಿಮಗೆ ತೋರಿಸಿದೆ. ಇನ್ನು ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಯರ್ ಹೆಂಗಿರ್ತವೆ ನೋಡಿ. ಇವತ್ತು ನಿಮಗೆ ಎಲ್ಲ ಈಗಾಗಲೇ ಇದನ್ನ ಅಭ್ಯಾಸ ಮಾಡಿದ್ದೀರಿ. ಫೈನಾನ್ಷಿಯಲ್ ಇಯರ್ 2017-18 ಅಂತ ಅಂದಾಗ ಅಲ್ಲಿ ಫೈನಾನ್ಷಿಯಲ್ ಇಯರ್ 1/4/2017 ಪ್ರಾರಂಭವಾಗಿ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗೋದು 31/3/2018. ಫೈನಾನ್ಷಿಯಲ್ ಇಯರ್ 2018 ಮತ್ತು 19 ಈ ತರ ಇದ್ದಾಗ ಅಲ್ಲಿ 1/4/2018 31/3/2019 ಕ್ಲೋಸ್ ಆಗ್ತದೆ ಅಂತ. ಈಗ ನಿಮಗೆ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ನಿಮಗೆ ಈ ಒಂದು ಫಾರ್ಮ್ಯಾಟ್ ಅನ್ನು ಹಾಕಿದ್ದೇನೆ ನೋಡಿ. ಇಲ್ಲಿ ಈ ಕಡೆ ಇರತಕ್ಕಂಥದ್ದು ಕ್ರೆಡಿಟ್ ಸೈಡ್, ಈ ಕಡೆ ಇರತಕ್ಕಂಥದ್ದು ಡೆಬಿಟ್ ಸೈಡ್. ನಾವೊಂದು ಅಕೌಂಟ್ ಅನ್ನ, ಒಂದು ಲೆಡ್ಜರ್ ಅಕೌಂಟ್ ಅನ್ನ ಇವತ್ತಿನ ದಿವಸ ತಯಾರು ಮಾಡಿದಾಗ ಅಲ್ಲಿ ಅವನ ದೃಷ್ಟಿ ಒಳಗೆ ಇವತ್ತು ಏನೇನನ್ನ ಜಮಾ ಆಗಬೇಕು, ಏನೇನು ಇನ್ಕಮ್ ಬರ್ತವೆ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಅವನ ದೃಷ್ಟಿ ಒಳಗೆ, ಡಿಸೀಸ್ ಪಾರ್ಟ್ನರ್ ಅವನ ದೃಷ್ಟಿ ಒಳಗೆ ಏನೆಲ್ಲ ಅವನಿಗೆ ಖರ್ಚುಗಳು ಬರ್ತವೆ ಅವನ್ನೆಲ್ಲ ಡೆಬಿಟ್ ಸೈಡ್ ನಲ್ಲಿ ಬರೀಬೇಕು. ಈ ರೀತಿಯಾಗಿ ಒಂದು ಡಿಸೀಸ್, ಯಾವುದೇ ಒಬ್ಬ ಪಾಲುಗಾರ ನಿಧನನಾದ ಅಂತಂದ್ರೆ ಸಂಸ್ಥೆ ಒಳಗೆ ಇನ್ನುಳಿದಿರ್ತಕ್ಕಂಥ ಕಂಟಿನ್ಯೂ ಪಾರ್ಟ್ನರ್ ಇವತ್ತೆ ಅವನ ಒಂದು ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ತಯಾರು ಮಾಡಿ ಅವನಿಗೆ ಏನೇನು ಕೊಡಬೇಕಾಗಿದೆ ಅವೆಲ್ಲವುಗಳನ್ನ ಒಂದ್ ಕಡೆ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಜಮಾ ಅಂದ್ರೆ ಅವನ ದೃಷ್ಟಿ ಒಳಗೆ ಏನೇನು ಜಮಾ ಮಾಡ್ಬೇಕ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಮತ್ತ ಅವನಿಗೆ ಅವನ ದೃಷ್ಟಿ ಒಳಗೆ ಏನೇನು ಖರ್ಚುಗಳು ಬರ್ತವೆ ಅವೆಲ್ಲವುಗಳನ್ನ ಖರ್ಚಾಕಿ ಎಲ್ಲ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಅವನ ವಾರಸುದಾರರಿಗೆ ಇವತ್ತು ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಕೊಡಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಏನೇನು ಯಾವ ಐಟಮ್ಸ್ಗಳು ಅವನ ಅಕೌಂಟ್ಗೆ ಕ್ರೆಡಿಟ್ ಆಗ್ತವೆ, ಯಾವ ಐಟಮ್ಸ್ಗಳು ಅವನ ಅಕೌಂಟ್ಗೆ ಡೆಬಿಟ್ ಖರ್ಚು ಹಾಕಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಮೊದಲನೇ ನೋಡಿ, ಬೈ ಬ್ಯಾಲೆನ್ಸ್ B/D ಅಂತ ಇದೆ. ಇಲ್ಲಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್. ಈಗ ನಿಮಗೆ ಕಳೆದ ವರ್ಷದ ಒಂದು ಬ್ಯಾಲೆನ್ಸ್ ಶೀಟ್, ಕಳೆದ ವರ್ಷದ ಎಂಡಿಗೆ ಆಗಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟ್ ಒಳಗೆ ಇವತ್ತು ಯಾವ ಪಾಲುಗಾರ ತೀರ್ಕೊಂಡಿರ್ತಾನೆ ಆ ಪಾಲುಗಾರನ ಬಂಡವಾಳ ಖಾತೆ ಅಸೆಟ್ ಸೈಡ್ ಐತೋ ಲಯಬಿಲಿಟಿ ಸೈಡ್ ನಲ್ಲಿ ಐತೋ ನೋಡ್ಬೇಕು. ಇವತ್ತು ನಿಮಗೆ ಗೊತ್ತುಂಟು, ಆಲ್ ಲಯಬಿಲಿಟೀಸ್ ಆರ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಆಲ್ ಅಸೆಟ್ಸ್ ಆರ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಹಾಗಾದ್ರೆ ಇವತ್ತು ಲಯಬಿಲಿಟಿ ಸೈಡ್ ನಲ್ಲಿ ಐತಂದ್ರೆ ಇವತ್ತು ಅವನ ಬಂಡವಾಳ ಖಾತೆ ಒಳಗೆ ಅವನ ಎಷ್ಟು ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಮೊದಲು ಅದನ್ನ ಅವನ ಅಕೌಂಟಿಗೆ ಜಮಾ ಮಾಡಬೇಕಾಗ್ತದೆ. ಅವನ ಅಕೌಂಟಿಗೆ ಕ್ರೆಡಿಟ್ ಸೈಡ್ ನಲ್ಲಿ ಬರೆದು ತೋರಿಸಬೇಕಾಗ್ತದೆ. ಅದೇ ರೀತಿ ಇದು ಲಯಬಿಲಿಟಿ ಸೈಡ್ ನಲ್ಲಿ ಇರ್ತದೆ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ. ಅಂದ್ರೆ ಇವತ್ತು ಸಂಸ್ಥೆಯಿಂದ ಅವನಿಗೆ ಅಷ್ಟು ಬಂಡವಾಳವನ್ನ ನಾವು ಕೊಡಬೇಕಾಗಿರ್ತದೆ, ಬಂಡವಾಳ ಖಾತೆ ತೋರಿಸ್ತಾ ಇರ್ತದೆ. ಈಗ ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಒಂದು ವೇಳೆ ಅವನು ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಸೆಟ್ ಸೈಡ್ ನಲ್ಲಿ ಇದ್ದು ಅದು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತದಪ್ಪ ಅಂತಂದ್ರೆ ಅವನ ಬಂಡವಾಳ, ಅಷ್ಟು ಬಂಡವಾಳವನ್ನ ಸಂಸ್ಥೆ ಕೊಡಬೇಕಾಗ್ತದೆ. ಹೀಗಾಗಿ ಅದನ್ನ ಅವನ ಅಕೌಂಟ್ಗೆ ಖರ್ಚು ಹಾಕಬೇಕಾಗ್ತದೆ. ಖರ್ಚಿನ ಸೈಡ್ ನಲ್ಲಿ ತೋರಿಸ್ಬೇಕು. ಟು ಬ್ಯಾಲೆನ್ಸ್ B/D ಕ್ಯಾಪಿಟಲ್ ಅಕೌಂಟ್ ಅಸೆಟ್ ಸೈಡ್ ನಲ್ಲಿ ಆದ್ರೆ ಇರ್ಬೋದು, ಲಯಬಿಲಿಟಿ ಸೈಡ್ ನಲ್ಲಿ ಆದ್ರೆ ಇರ್ಬೋದು. ಅದನ್ನು ನೋಡಿಕೊಂಡು ಯಾಕೆ ಅವನ ಅಕೌಂಟಿಗೆ ನಾವು ಡೆಬಿಟ್ ಮಾಡಿದ್ವಿ, ಅವನ ಬಂಡವಾಳವನ್ನು ನಮ್ಮ ಸಂಸ್ಥೆಗೆ ಕೊಡಬೇಕಾಗಿರೋದ್ರಿಂದ ಇವತ್ತಿನ ದಿವಸ ಅವನ ಅಕೌಂಟಿಗೆ ನಾವು ಖರ್ಚು ಹಾಕಬೇಕಾಗ್ತದೆ. ಇಲ್ಲಿ ಯಾಕೆ ಅದನ್ನ ಅಕೌಂಟಿಗೆ ಜಮಾ ಮಾಡಿದ್ವಿ, ನಮ್ಮ
ಸಂಸ್ಥೆಯಿಂದ ಅಷ್ಟು ಬಂಡವಾಳವನ್ನು ಹಾಕಿದ್ದಾನೆ, ಅವನ ಅಕೌಂಟಿಗೆ ಜಮಾ ಆಗ್ತಕ್ಕಂಥದ್ದು, ಹೀಗಾಗಿ ಅವನ ಅಕೌಂಟಿಗೆ ಜಮಾ ಮಾಡ್ತಾರೆ. ಇನ್ನು ದಿಸ್ ಈಸ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಏನು ತೋರಿಸ್ತದೆ ಅಂತ. ಯಾವಾಗ ನಾವು ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಪ್ರಕಾರ ಪಾರ್ಟ್ನರ್ಸ್ ಅಕೌಂಟ್ ಅನ್ನು ಮೇಂಟೈನ್ ಮಾಡ್ತಾರೆ, ಅವಾಗ ಅಲ್ಲಿ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನು ತಯಾರು ಮಾಡಬೇಕಾಗ್ತದೆ ಅಂತ. ಹಾಗಾಗಿ ದಿಸ್ ಈಸ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, CR ಬ್ಯಾಲೆನ್ಸ್. ಇದು ಕೂಡ CR ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ ಅಂದ್ರೆ ಲಯಬಿಲಿಟಿ ಸೈಡ್ ನಲ್ಲಿ ಇರ್ತದೆ. ದಿಸ್ ಈಸ್ ದ ಪಾರ್ಟ್ನರ್ ಕರೆಂಟ್ ಅಕೌಂಟ್. ಹಂಗೇನಾದ್ರೂ ಇದ್ರೆ ಆ ಕರೆಂಟ್ ಅಕೌಂಟಿನ ಬ್ಯಾಲೆನ್ಸ್ ಕೂಡ ಅವನ ಅಕೌಂಟಿಗೆ ಜಮಾ ಆಗಬೇಕಾಗಿರ್ತಕ್ಕಂಥದ್ದು, ಅದನ್ನ ಅವನ ಅಕೌಂಟಿಗೆ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕಾಗ್ತದ. ಒಂದು ವೇಳೆ ಆ ಡಿಸೀಸ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತದೆ ಅಂದ್ರೆ ಅಸೆಟ್ ಸೈಡ್ ನಲ್ಲಿ ಇರ್ತದೆ. ಹೀಗಾಗಿ ಈ ಅವನ ಅಕೌಂಟ್ಗೆ ಆ ಕರೆಂಟ್ ಅಕೌಂಟ್ ಪ್ರಕಾರ ಅವನ ಅಮೌಂಟ್ ಅನ್ನ ಮೊತ್ತವನ್ನ ಅಷ್ಟು ಅಮೌಂಟ್ ಅನ್ನ ಕಂಪನಿಗೆ ಕೊಡಬೇಕಾಗಿರ್ತದೆ, ಅದರ ಪಾಲುಗಾರಿಕೆ ಸಂಸ್ಥೆ ಕೊಡಬೇಕಾಗಿರೋದ್ರಿಂದ ಅವನ ಅಕೌಂಟಿಗೆ ಅದನ್ನ ಖರ್ಚಾಗಬೇಕಾಗ್ತದೆ. ಇನ್ನು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಾಗಾದ್ರೆ ನಿಮ್ಮ ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ನೊಳಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಲಯಬಿಲಿಟಿ ಸೈಡ್ ನಲ್ಲಿ ಇದ್ರೆ ದಟ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಕಳೆದ ವರ್ಷ ಏನು ಲಾಭ ಮತ್ತು ನಷ್ಟ ಬಂದಿರ್ತದಲ್ಲ, ಆ ಲಾಭ ಮತ್ತು ನಷ್ಟದಲ್ಲಿ ಅದನ್ನ ಹಂಚಿರಂಗಿಲ್ಲ, ಅನ್ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಹೀಗಾಗಿ ಅವನಿಗೆ ಕಳೆದ ವರ್ಷದಲ್ಲಿ ನಾವು ಗಳಿಸಿರ್ತಕ್ಕಂಥ ಲಾಭದೊಳಗೆ ಅವನಿಗೆ ಪಾಲ್ ಎಷ್ಟು ಬರ್ತದೆ ಅದನ್ನ ಅವನ ಅಕೌಂಟಿಗೆ ಜಮಾ ಮಾಡಬೇಕು. ಅದೇ ರೀತಿಯಾಗಿ ಈಗ ನೋಡಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಆಫ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ನಿಮಗೆ ಕಳೆದ ವರ್ಷ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಒಳಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಲಯಬಿಲಿಟಿ ಸೈಡ್ ನಲ್ಲಿ ಕೊಟ್ಟಿದ್ರೆ ಅದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂದ್ರೆ ಕಳೆದ ವರ್ಷ ಬಂದಿರತಕ್ಕಂಥ ಲಾಭ ಒಳಗೆ ಲಾಭವನ್ನ ಹಂಚಿರಂಗಿಲ್ಲ. ಹೀಗಾಗಿ ಈಗ ಅವನಿಗೆ ಆ ಲಾಭದಲ್ಲಿ ಪಾಲನ್ನ ಕೊಡಬೇಕಾಗ್ತದೆ. ಹೀಗಾಗಿ ಅದನ್ನ ಅವನ ಅಕೌಂಟಿಗೆ ಜಮಾ ಮಾಡಬೇಕಾಗ್ತದೆ, ಅದನ್ನ ಅವನ ಅಕೌಂಟಿಗೆ ಕ್ರೆಡಿಟ್ ಸೈಡ್ ನಲ್ಲಿ ಬರುತ್ತೆ. ಒಂದು ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ನೊಳಗೆ ಅಸೆಟ್ ಸೈಡ್ ನಲ್ಲಿ ಇದ್ರೆ ಅವಾಗ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್. ಹೋದ ವರ್ಷ ಲಾಸ್ ಆಗಿದೆ, ಹೀಗಾಗಿ ಆ ಲಾಸ್ ಒಳಗೆ ಅವನ ಪಾಲನ್ನ ಕೊಡಬೇಕು. ಅವನಿಗೆ ಎಷ್ಟು ಲಾಸ್ ಅನ್ನ ಬೇರ್ ಮಾಡಬೇಕ ಅದನ್ನ ಅವನ ಅಕೌಂಟಿಗೆ ಖರ್ಚು ಹಾಕಬೇಕಾಗ್ತದೆ. ಈ ರೀತಿಯಾಗಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್ ಈ ತರ ನಾವು ಅವುಗಳನ್ನ ಐಟಮ್ಸ್ಗಳು ಬಂದಾಗ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರೀತೀವಿ. ಇನ್ನು ಬೈ ಶೇರ್ ಆಫ್ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅಂದ್ರೆ ಗೊತ್ತು ನಿಮಗೆ, ಕಾಯ್ದಿಟ್ಟ ನಿಧಿ. ಆ ಕಾಯ್ದಿಟ್ಟ ನಿಧಿ ಅಂತಂದ್ರೆ ಹಲವಾರು ವರ್ಷಗಳಿಂದ ನಾವೇನು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿರ್ತೇವೆ, ಅದರಲ್ಲಿ ಬಂದಿರತಕ್ಕಂಥ ಲಾಭದಲ್ಲಿ ಸ್ವಲ್ಪ ಪಾಲನ್ನು ಹಾಗೆ ಕೆಲವೊಂದು ಇದಕ್ಕಾಗಿ ರಿಸರ್ವ್ ಇಟ್ಕೊಳ್ತಾ ಬಂದಿರ್ತೇವೆ. ಆ ಒಂದು ಖಾತೆ ಒಳಗೆ ಹಣ ಇದ್ರೆ ಆ ಹಣದೊಳಗೂ ಕೂಡ ಅವನಿಗೆ ಪಾಲನ್ನು ಕೊಡಬೇಕಾಗ್ತದೆ. ಅದು ಅವನಿಗೆ ಅವನ ಅಕೌಂಟಿಗೆ ಅದನ್ನ ನಾವು ಜಮಾ ಮಾಡಬೇಕಾಗ್ತದೆ. ಯಾಕಂದ್ರೆ ಹಲವಾರು ವರ್ಷಗಳ ಪ್ರಾಫಿಟ್ ಅನ್ನ ಆ ಒಂದು ರಿಸರ್ವ್ ಫಂಡ್ ಒಳಗೆ ಕ್ರಿಯೇಟ್ ಮಾಡಿ ಇಟ್ಟಿರ್ತೇವೆ, ಅದರಲ್ಲಿ ಅವನಿಗೆ ಲಾಭದಲ್ಲಿ ಅದರಲ್ಲಿ ಪಾಲನ್ನ ಕೊಡಬೇಕಾಗುತ್ತೆ. ಇನ್ನು ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಂಡವಾಳದ ಮೇಲೆ ಬಡ್ಡಿ. ಅವರ ಪಾಲುಗಾರಿಕೆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವೇಳೆ ಒಳಗೆ ಬಂಡವಾಳದ ಮೇಲೆ ಬಡ್ಡಿ ಕೊಡಬೇಕಂತೇಳಿ ತೀರ್ಮಾನವನ್ನು ಮಾಡಿಕೊಂಡಾಗ ಇವತ್ತು ಅವನು ಅಪ್ ಟು ಡೇಟ್ ಆಫ್ ಡೆತ್ ವರೆಗೆ ಆ ಒಂದು ಕರೆಂಟ್ ಇಯರ್ನೊಳಗೆ ಎಷ್ಟು ತಿಂಗಳು ಬದುಕಿದ್ದಾನೆ, ಅವನಿಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನು ಕೊಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವನ ಬಂಡವಾಳದ ಮೇಲೆ ಬಡ್ಡಿಯನ್ನ ಅವನ ಖಾತೆಗೆ ನಾವಿಲ್ಲಿ ಜಮಾ ಮಾಡಬೇಕಾಗ್ತದೆ. ಇನ್ನು ಬೈ ಸ್ಯಾಲರಿ ಆರ್ ಕಮಿಷನ್, ಒಂದು ಪಾಲುಗಾರಿಕೆ ಒಪ್ಪಂದದಲ್ಲಿ ಮತ್ತು ಆ ಪಾಲುಗಾರನಿಗೆ ಪಗಾರ ಕೊಡೋದ ವೇತನವನ್ನು ಕೊಡೋ ತೀರ್ಮಾನವನ್ನು ತಗೊಂಡಿದ್ರೆ ಅಥವಾ ಕಮಿಷನ್ ಅಂತ ಏನಾದರೂ ಕೊಡೋ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಡೇಟ್ ಆಫ್ ಡೆತ್ ವರೆಗೆ ಅವನಿಗೆ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಸ್ಯಾಲರಿಯನ್ನ ಅವನ ಅಕೌಂಟಿಗೆ, ಡೆತ್ ಪಾರ್ಟರ್ನ ಅಕೌಂಟಿಗೆ ನಾವು ಜಮಾ ಮಾಡಬೇಕಾಗ್ತದೆ ಅಂತ. ಇನ್ನು ಬೈ ಶೇರ್ ಆಫ್ ಗುಡ್ ವಿಲ್. ಇವತ್ತು ಗುಡ್ ವಿಲ್ ಅಂದ್ರೆ ಕೀರ್ತಿ ಮೌಲ್ಯ ಅಂತ ಕರಿತೇವೆ, ಸುನಾಮಿ ಅಂತ ಕರಿತೇವೆ. ಅದರಲ್ಲಿ ಅಮೌಂಟ್ ಏನಾದ್ರೆ ಇಟ್ಟಿದ್ರೆ ಅದರಲ್ಲಿ ಕೂಡ ಅವನಿಗೆ ಪಾಲನ್ನು ಕೊಡಬೇಕನ್ನೋ ತೀರ್ಮಾನವನ್ನು ಮಾಡಿಕೊಂಡ್ರೆ ಅವನಿಗೆ ಆ ಒಂದು ಗುಡ್ ವಿಲ್ ಅಮೌಂಟ್ ನಲ್ಲಿ ಎಷ್ಟು ಪಾಲು ಬರ್ತದೆ ಅಷ್ಟು ಪಾಲನ್ನು ಅವನ ಖಾತೆಗೆ ಜಮಾ ಮಾಡಬೇಕಾಗ್ತದೆ. ಇನ್ನು ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತಂದ್ರೆ ಈಗ ಕಳೆದ ವರ್ಷದಲ್ಲಿ ನೋಡಿ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು.
ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ನೀವು ಲಾಭವನ್ನು ಹಂಚಿರಂಗಿಲ್ಲ, ಆ ಲಾಭದಲ್ಲಿ ಪಾಲನ್ನು ಕೊಡ್ತಕ್ಕಂಥ. ಇಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತಂದ್ರೆ ಈಗ ಈ ಒಂದು ಚಾಲ್ತಿ ವರ್ಷದೊಳಗೆ ಅವನು 2 ತಿಂಗಳು ಬದುಕಿರ್ಬೋದು, 3 ತಿಂಗಳು ಬದುಕಿರ್ಬೋದು, 5 ತಿಂಗಳು ಬದುಕಿರ್ಬೋದು. ಆ ಒಂದು ಚಾಲ್ತಿ ವರ್ಷದಲ್ಲಿ ಅವನಿಗೆ ಏನು ಲಾಭ ಬಂದಿರ್ತದೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಲಾಭದಲ್ಲಿ ಅವನಿಗೆ ಪಾಲನ್ನು ಕೊಡಬೇಕು. ಈ ಒಂದು ಟ್ರೀಟ್ಮೆಂಟಿಗೆ ಅಲ್ಲಿ ಪ್ರಾಬ್ಲಮ್ ನಲ್ಲಿ ಏನ್ ಹೇಳಿದಾನೆ ಅದು ನೋಡ್ಬೇಕು. ಆನ್ ದ ಬೇಸ್ ಆಫ್ ಪ್ರಿವಿಯಸ್ ಇಯರ್ ಪ್ರಾಫಿಟ್, ಹಿಂದಿನ ವರ್ಷದ ಲಾಭವನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನೇನು ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಯಾರು ಮಾಡಿ ಅದರಲ್ಲಿ ಲಾಭವನ್ನು ಹಂಚಕ್ಕೆ ಹೋಗಂಗಿಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಕಳೆದ ವರ್ಷದ ಲಾಭವನ್ನ ನೀವು ಪರಿಗಣನೆ ತಗೊಂಡು ಅವನಿಗೆ ಲಾಭವನ್ನು ಕೊಡ್ರಿ ಅನ್ಬೋದು, ಅಥವಾ ಹಿಂದಿನ ಹಲವಾರು ವರ್ಷಗಳ ಎವರೇಜ್ ಅನ್ಯುವಲ್ ಪ್ರಾಫಿಟ್ ಅನ್ನು ತಗೊಂಡು ಅವನಿಗೆ ಅದರಲ್ಲಿ ಪಾಲನ್ನು ಕೊಡ್ರಿ ಅಂತ ಹೇಳ್ಬೋದು. ಹಂಗೆ ಏನಾದರೂ ಆಗಿದ್ರೆ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ನೊಳಗೆ ಅಕ್ರೂಡ್ ಪ್ರಾಫಿಟ್ ನೊಳಗೆ ಅವನಿಗೆ ಅಪ್ ಟು ಡೇಟ್ ಆಫ್ ಡೆತ್ ವರೆಗೆ ಪಾಲನ್ನು ಕೊಡಬೇಕಾಗ್ತದೆ ಅಂತ. ಇನ್ನು ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಶೇರ್ ಆಫ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಈಗಾಗಲೇ ನೀವು ರಿಟೈರ್ಮೆಂಟ್ ಒಳಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ತಯಾರು ಮಾಡೋದನ್ನು ನೋಡಿದ್ದೀನಿ. ಆ ರಿವ್ಯಾಲ್ಯೂಯೇಷನ್ ಅಕೌಂಟ್ ತಯಾರು ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಲಾಭ ಬಂದಿದ್ರೆ ಆ ಲಾಭದಲ್ಲಿ ಕೂಡ ಅವನಿಗೆ ಪಾಲನ್ನು ಕೊಡಬೇಕಾಗ್ತದೆ. ಹೀಗಾಗಿ ಅವನ ಅಕೌಂಟಿಗೆ ಅದನ್ನ ನಾವು ಜಮೆ ಮಾಡಬೇಕಾಗ್ತದೆ. ಇನ್ನು ಬೈ ಜಾಯಿಂಟ್ ಕ್ಲೈಮ್ ಪಾಲಿಸಿ ಅಕೌಂಟ್, ಎಲ್ಲರೂ ಅದು ಸಂಸ್ಥೆ ನಡೆಸಬೇಕಾದಾಗ ಹಲವಾರು ಜನ ಸೇರಿಕೊಂಡು ಒಂದು ಸಂಯುಕ್ತ ಜೀವ ವಿಮಾ ಪಾಲಿಸಿಯನ್ನು ತಗೊಂಡಿರ್ತಾರೆ. ಅದರಲ್ಲಿ ದುಡ್ಡು ಇರ್ತದೆ, ಅದರಲ್ಲಿ ಅವನಿಗೆ ಪಾಲನ್ನು ಕೊಡಬೇಕಾಗಿರೋದ್ರಿಂದ ಅವನ ಪಾಲನ್ನು ಕೊಡಬೇಕಾಗಿರೋದ್ರಿಂದ ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಹಚ್ಚಬೇಕಾಗುತ್ತೆ. ಇವನ್ನ ಎಲ್ಲ ಐಟಮ್ಸ್ ಗಳನ್ನ ಅವನ ದೃಷ್ಟಿಯೊಳಗೆ ಎಲ್ಲವುಗಳು ಅವನಿಗೆ ಇನ್ಕಮ್ ಆಗ್ತವ. ಅದಕ್ಕೆ ಅವನ್ನ ಎಲ್ಲ ಐಟಮ್ಸ್ ಗಳನ್ನ ಎಲ್ಲಿ ಬರೀಬೇಕಾ, ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಈಗಾಗಲೇ ಮತ್ತೆ ಏನೇನನ್ನ ಅವನ ಅಕೌಂಟಿಗೆ ಖರ್ಚು ಹಾಕಬೇಕಾಗ್ತದೆ ಇದ್ರ ಬಗ್ಗೆ ಹೇಳಿದ್ದೇನೆ. ಇನ್ನು ಡಿಸಿಷನ್ ಪಾರ್ಟ್ನರ್ ಕರೆಂಟ್ ಅಕೌಂಟ್ ಟು ಡ್ರಾಯಿಂಗ್ಸ್ ಅಕೌಂಟ್. ಡ್ರಾಯಿಂಗ್ಸ್ ಅಂತಂದ್ರೆ ಏನು, ಸ್ವಂತಕ್ಕಾಗಿ ಪಾಲುಗಾರಿಕೆ ಸಂಸ್ಥೆಯನ್ನು ನಡೆಸ್ಕೋಬೇಕಾಗಿರ್ತಕ್ಕಂಥ ವೇಳೆ ಒಳಗೆ ನಿಮಗೆ ನೀವು ಒಂದು ಒಪ್ಪಂದದಲ್ಲಿ ಯಾರಾದರೂ ಪಾಲುಗಾರರು ತಮ್ಮ ಸ್ವಂತಕ್ಕೆ ದುಡ್ಡು ಬೇಕಾದ್ರೆ ಆ ದುಡ್ಡನ್ನು ತೆಗೆದುಕೊಳ್ಬಹುದು. ಒಂದು ಲಿಮಿಟೇಷನ್ ಮಾಡಿರ್ತಾರೆ, ಆ ಲಿಮಿಟೇಷನ್ ಒಳಗೆ ತೆಗೆದುಕೊಳ್ಳಕ್ ಬರ್ತದೆ. ಹಂಗೇನಾದರೂ ಈ ಡಿಸಿಷನ್ ಪಾರ್ಟ್ನರ್ ಇವತ್ತು ಏನಾದರೂ ತನ್ನ ಸ್ವಂತಕ್ಕಾಗಿ ಸಂಸ್ಥೆ ಒಳಗಿಂದ ಹಣವನ್ನು ತಗೊಂಡಿದ್ದ ಅಂತಂದ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೇವೆ. ಅದು ಅವನ ಅಕೌಂಟಿಗೆ ಖರ್ಚು ಹಾಕ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಅವನ ಆ ದುಡ್ಡನ್ನು ತಗೊಂಡು ತನ್ನ ಪರ್ಸನಲ್ಗೆ ಉಪಯೋಗ ಮಾಡ್ಕೊಂಡಿರ್ತಾನೆ. ಹೀಗೆ ಟು ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಇನ್ನು ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪಾಲುಗಾರಿಕೆ ಒಪ್ಪಂದದೊಳಗೆ ಹೇಳ್ತೀರಿ ಯಾರಾದರೂ ಸ್ವಂತಕ್ಕೆ ದುಡ್ಡನ್ನು ತಗೊಂಡ್ರೆ ಅದ್ರ ಮೇಲೆ ಬಡ್ಡಿಯನ್ನ ಕೊಡಬೇಕು ಅಂತ ಹೇಳಿರ್ತಾರೆ. ಹೀಗೆ ಬಡ್ಡಿಯನ್ನು ಕೊಡಬೇಕಂದಾಗ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನು ಕೊಡಬೇಕು ಅದನ್ನ ಅಪ್ ಟು ಡೇಟ್ ಆಫ್ ಡೆತ್ ವರೆಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವನ ಅಕೌಂಟಿಗೆ ಖರ್ಚನ್ನು ಹಾಕಬೇಕಾಗ್ತದೆ. ಇನ್ನು ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಳಿದಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್ ತಯಾರು ಮಾಡಿದಾಗ ಲಾಭನಾದರೂ ಬಂದ್ರೆ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಒಂದು ವೇಳೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ತೋರಿಸ್ತಾರೆ, ಆ ಲಾಸ್ ಅನ್ನ ಅವನು ಬಿಯರ್ ಮಾಡಬೇಕಾಗ್ತದೆ. ಹೀಗಾಗಿ ಅವನ ಅಕೌಂಟಿಗೆ ಖರ್ಚನ್ನ ತೋರಿಸಬೇಕಾಗ್ತದೆ ಅಂತ. ಇನ್ನು ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರ ಬಗ್ಗೆ ಹೇಳಿದ್ದೇನೆ. ಟು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಆಗಲೇ ಹೇಳಿದಲ್ಲ, ಕರೆಂಟ್ ಇಯರ್ ನೊಳಗೆ ಇದನ್ನು ಮಾಡಿದಾಗ ಒಂದ್ ವೇಳೆ ಲಾಸ್ ಆಗಿತ್ತಪ್ಪ ಅಂದ್ರೆ ಆ ಅಕ್ರೂಡ್ ಲಾಸ್ ನಲ್ಲಿ ಅವನಿಗೆ ಡೇಟ್ ಆಫ್ ಡೆತ್ ವರೆಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರಲ್ಲಿ ಪಾಲನ್ನು ಕೊಡಬೇಕಾಗ್ತದೆ ಅಂತ. ಇನ್ನು ಈ ತರ ಅವನ ಅಕೌಂಟಿಗೆ ಏನೇನು ಖರ್ಚುಗಳನ್ನು ಹಾಕ್ಬೇಕಾಗ್ತದೆ ಅದನ್ನೆಲ್ಲದನ್ನು ನಾವು ಅವನ ಅಕೌಂಟಿನ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಮತ್ತು ಅವನ ಅಕೌಂಟಿಗೆ ಏನೇನು ಜಮಾ ಆಗಬೇಕಾಗ್ತದೆ ಅವೆಲ್ಲವುಗಳನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೆದು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಇವತ್ತ ಅಲ್ಲಿ ಬರ್ತಕ್ಕಂಥ ಬ್ಯಾಲೆನ್ಸ್ ಅನ್ನ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಅವನಂತೂ ಇರಂಗಿಲ್ಲ, ಇದನ್ನಾಗಿರ್ತಕ್ಕಂಥ ಪಾಲುಗಾರ ಇರಂಗಿಲ್ಲ, ಅವನ ವಾರಸುದಾರರ ಖಾತೆಗೆ ನಮ್ಮ ಫೈನಲ್ ಬ್ಯಾಲೆನ್ಸ್ ಏನ್ ಬರ್ತದೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಇನ್ನು ಎಕ್ಸಿಕ್ಯೂಟರ್ಸ್ ಅಕೌಂಟ್ ವಾರಸುದಾರರ ಖಾತೆ. ಈಗ ಅಲ್ಲಿ ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಯಾರು ಮಾಡಿರ್ತಾರಲ್ಲ ಅದರಲ್ಲಿ ಫೈನಲ್ ಬ್ಯಾಲೆನ್ಸ್ ಅನ್ನ ಅವನ ಅಕೌಂಟ್ ಬೈ ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅವನ ಅಕೌಂಟಿಗೆ ಜಮಾ ಮಾಡ್ತಾರೆ, ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಜಮಾ ಮಾಡ್ತಾರೆ. ಜಮಾ ಮಾಡಿದ ಮೇಲೆ ಇಲ್ಲಿ ಅವನಿಗೆ ಪೇಮೆಂಟ್ ಅನ್ನು ಹೆಂಗ್ ಮಾಡ್ತಾರೆ, ಹೆಂಗ್ ಕ್ಲೋಸ್ ಮಾಡ್ತಾರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅನ್ನ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಮಿಡಿಯೇಟ್ ಆಗಿ ಫುಲ್ ಪೇಮೆಂಟ್ ಅವ್ನಿಗೆ ಏನ್ ಕೊಡ್ಬೇಕಾಗಿತ್ತಲ್ಲ ಆ ದುಡ್ಡನ್ನ ಕ್ಯಾಶ್ ನಗದು ಮುಖಾಂತರ ಕೊಟ್ರೆ ಟು ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಒಂದ್ ವೇಳೆ ಚೆಕ್ ಅನ್ನ ಕೊಟ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀರಿ. ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್,
ಇಲ್ಲ ಕೊಡ್ತಕ್ಕಂಥ ಅಮೌಂಟ್ ಮುಂದೆ ಪೋಸ್ಟ್ಪೋಂಡ್ ಆಗೋದಾದ್ರೆ ಅವರ ಲೋನ್ ಅಕೌಂಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಆರ್ ಪಾರ್ಟ್ ಪೇಡ್ ಇನ್ ಕ್ಯಾಶ್ ಅಂಡ್ ದಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್. ಒಂದ್ ವೇಳೆ ಸ್ವಲ್ಪ ದುಡ್ಡು ಕೊಟ್ಟು ಇನ್ನುವುದನ್ನ ನಾವು ನಂತರ ಕೊಡ್ತೇವೆ ಅಂತ ಏನಾದರೂ ಹೇಳಿದ್ರೆ ಅವಾಗ ಎಷ್ಟು ಕೊಟ್ಟಿರ್ತೀರಿ ಆ ದುಡ್ಡನ್ನ ಟು ಕ್ಯಾಶ್ ಅಕೌಂಟ್ ಅಂತ ಬರೀರಿ, ಮತ್ತೆ ಇನ್ನು ಉಳಿದ ಪಾರ್ಟ್ ಅನ್ನ ಅವನ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ಅಂತ. ಈಗ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಇದರ ಮೇಲೆ 5 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಅನ್ನ ನಿಮ್ಮ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಅಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮ್ ಅನ್ನ ಕೇಳ್ತಾನೆ. ಈಗ ಒಂದು ಮಾಡೆಲ್ ಅನ್ನ ಕೊಟ್ಟಿದ್ದೇನೆ, ಮೊದಲ ನೋಡಿ. Rama, Krishna and Ramesh are partners in a firm sharing profits and losses. Their balance sheet as on 31/3/2019 is given below. Rama, Krishna, Ramesh ಮೂವರು ಪಾಲುಗಾರರಿದ್ದಾರೆ. ಅವರು ತಮ್ಮ ಲಾಭ ಮತ್ತು ನಷ್ಟವನ್ನು ಈಕ್ವಲ್ ಆಗಿ ಹಂಚ್ಕೊಂತಾರಂತೆ. 31/3/2019 ಕೊನೆಗೊಳ್ಳುವ ಹಾಗೆ ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾನೆ. ಅಸೆಟ್ಸ್ ಇದಾವೆ, ಲಯಬಿಲಿಟೀಸ್ ಇದಾವೆ, ಇಲ್ಲಿ ಕ್ಯಾಪಿಟಲ್ ಇದೆ, ಜನರಲ್ ಇದಾವೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಾಗಾದ್ರೆ ಇದು ಇಂಪಾರ್ಟೆಂಟ್. ಒಂದು ಪಾಲುಗಾರಿಕೆ ಸಂಸ್ಥೆ ಪಾಲುಗಾರ ಅಂತಂದ್ರೆ ನೀವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಆ ಪಾಲುಗಾರರಲ್ಲಿ ಯಾವ ಪಾಲುಗಾರ ತೀರ್ಕೊಂಡ, ಯಾವಾಗ ತೀರ್ಕೊಂಡ, ಮತ್ತೆ ಅವನಿಗೆ ಏನೇನೆಲ್ಲ ಕೊಡಬೇಕು ಅನ್ನೋದ್ರೆ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಸ್ವಲ್ಪ ಜಾಸ್ತಿ ಬರೆದಿದ್ದೇನೆ. ಯಾಕಂತಂದ್ರೆ ಒಂದು ಪ್ರಾಕ್ಟೀಸಿಗೋಸ್ಕರ. ಹಾಗಾದ್ರೆ ರಾಮ ಡೈಡ್ ಆನ್ 1/7/2019 ಇದು ಇಂಪಾರ್ಟೆಂಟ್. ಹಾಗಾದ್ರೆ ರಾಮ ತೀರ್ಕೊಂಡಾಗ ರಾಮ ಇಸ್ ದ ಡಿಸೀಸ್ಡ್ ಪಾರ್ಟ್ನರ್. ಯಾವಾಗ ತೀರ್ಕೊಂಡ? 1/7/2019 2019 ಜುಲೈ 1ನೇ ತಾರೀಕಿಗೆ ಅವನು ತೀರ್ಕೊಂಡ. The partnership deed provides that the representative of the deceased partner shall be entitled. ಅವನ ವಾರಸುದಾರರಿಂದಲ್ಲ ಇವೆಲ್ಲ ತಗೊಳ್ಳಿಕ್ಕೆ ಅವರು ಇದ್ದಾರಂತೆ. ಹಂಗಾರೆ ಏನೇನು? ದಿ ಕ್ಯಾಪಿಟಲ್ ಆಫ್ ರಾಮ, ಅವನು ಸತ್ತಿರ್ತಕ್ಕಂಥ ಹಿಂದಿನ ಬ್ಯಾಲೆನ್ಸ್ ಶೀಟ್ ನೊಳಗೆ ಅಲ್ಲಿ ಒಂದು ಕ್ಯಾಪಿಟಲ್ ಎಷ್ಟಿದೆ ಆ ಕ್ಯಾಪಿಟಲ್ ಅನ್ನ ಕೊಡ್ಬೇಕಂತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 6% per annum, ಅಲ್ಲಿ ಬಂಡವಾಳದ ಮೇಲೆ ಬಡ್ಡಿಯನ್ನ ಕೊಡ್ಬೇಕಂತೆ. ಈಸ್ ಶೇರ್ ಇನ್ ದ ರಿಸರ್ವ್ ಫಂಡ್, ಅವನ ಕಾಯ್ದೆಯೊಳಗೆ ಅವನಿಗೆ ಪಾಲನ್ನು ಕೊಡಬೇಕಂತೆ. ಈ ಶೇರ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ಡಿಸ್ಟ್ರಿಬ್ಯೂಟೆಡ್ ಹೇಳಿದ್ನಲ್ಲ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೊಟ್ಟಿರ್ತಾನೆ, ಆ ಕಡೆ ಕೊಟ್ಟಿರ್ತಾನೆ ನೋಡ್ಕೊಡ್ರಿ, ಅದನ್ನ ನಾವು ಅಕೌಂಟಿಗೆ ಖರ್ಚು ಹಾಕ್ಬೇಕು ಅಥವಾ ಜಮಾ ಮಾಡಬೇಕು ಅನ್ನೋದನ್ನ ತೀರ್ಮಾನ. ಈಸ್ ಸ್ಯಾಲರಿ at ₹500 per month, ಅವನಿಗೆ ತಿಂಗಳ ₹500 ಪಗಾರ ಕೊಡ್ತಿದ್ರಿ. ಆಮೇಲೆ ಕಮಿಷನ್ ಅಪ್ ಟು ದ ಡೇಟ್ ಆಫ್ ಡೆತ್, ಅನ್ಯುವಲ್ ಕಮಿಷನ್ ₹12,000, ಅವನಿಗೆ ಒಂದು ವರ್ಷದಲ್ಲಿ ₹12,000 ಕಮಿಷನ್ ದಲಾಳಿಯನ್ನ ಕೊಡ್ತಾ ಇದ್ರಿ. ಇನ್ನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟೆಡ್ ಟು ₹200. ಇವತ್ತ ಅವನಿಗೆ ಅವನ ಸ್ವಂತಕ್ಕೆ ತಗೊಂಡಿರ್ತಾನಲ್ಲ ಅದರ ಮೇಲೆ ಬಡ್ಡಿ ಎಷ್ಟಾಗಿದೆ? ₹200 ಆಗಿದೆ. ರಾಮನ ಡ್ರಾಯಿಂಗ್ಸ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಮೌಂಟೆಡ್ ಟು ₹8,000. ರಾಮನ ಒಂದು ಸ್ವಂತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ? ₹8,000 ಇದೆ. ರಾಮ ಶೇರ್ ಆನ್ ರಿವ್ಯಾಲ್ಯೂಯೇಷನ್ ಆನ್ ಹಿಸ್ ಡೆತ್ ₹1,000. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಕಾರ ರಾಮನ ಒಂದು ಪ್ರಾಫಿಟ್ ಒಳಗೆ ಪಾಲು ₹1,000 ಇದೆ. ದಿ ಪ್ರಾಫಿಟ್ ಟಿಲ್ ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಪ್ರೀವಿಯಸ್ ಇಯರ್ ವಾಸ್ ಪ್ರಾಫಿಟ್ ವಾಸ್ ₹24,000. ಹಾಗಾದ್ರೆ ಕಳೆದ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಇದೆಲ್ಲ ಅದರಲ್ಲಿ ಅವನಿಗೆ ಎಷ್ಟು ಪಾಲನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಇದು ಸಾಲ್ವ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದೆ ನೋಡಿ. ಈಗ ಏನೇನು ಐಟಮ್ಗಳನ್ನ ಕ್ರೆಡಿಟ್ ಸೈಡ್ ನಲ್ಲಿ ಬರೆದಿದ್ದಾನೆ, ಯಾವ ರೀತಿಯಾಗಿ ಬರೆದಿದ್ದಾನೆ, ಯಾವ ಐಟಮ್ಸ್ ಗಳನ್ನ ಡೆಬಿಟ್ ಸೈಡ್ ನಲ್ಲಿ ಅವನ ಅಕೌಂಟಿಗೆ ಖರ್ಚು ಹಾಕಿದ್ದೇನೆ ಅನ್ನೋದ್ರ ಬಗ್ಗೆ ನೋಡಿ. ಈಗ ರಾಮಾಸ್ ಕ್ಯಾಪಿಟಲ್ ಅಕೌಂಟ್, ರಾಮ ಡಿಸೀಸ್ಡ್ ಪಾರ್ಟ್ನರ್, ಅವನ ಕ್ಯಾಪಿಟಲ್ ಅಕೌಂಟ್ ಅಂತ ತಯಾರು ಮಾಡಬೇಕು. ಇವತ್ತು ಅವ್ರು ಹೇಳಿದಾರೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಬೈ ಬ್ಯಾಲೆನ್ಸ್, ಅಲ್ಲಿ ಅವನ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಅನ್ನು ಕೊಡಬೇಕಂತ. ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡ್ ನಲ್ಲಿ ಇರ್ತದೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ₹20,000 ಬಂಡವಾಳ ಐತೆ ಒಂದು ಅವನ ಅಕೌಂಟಿಗೆ ಜಮಾ ಮಾಡಿ. ಇನ್ನು ಎರಡನೇ ಅಡ್ಜಸ್ಟ್ಮೆಂಟ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವ್ರು ಹೇಳಿದ್ದಾರೆ ಅವನಿಗೆ ಶೇಕಡಾ 6% ಇಂಟ್ರೆಸ್ಟ್ ಅನ್ನು ಬಡ್ಡಿಯನ್ನು ಕೊಡಬೇಕಂತ. ಇಲ್ಲಿ ₹20,000 ಆಗಿದೆ. ಈಗ ನೋಡಿ ಇಲ್ಲಿ ಮಂತ್ ಹಚ್ಚಿದೆ, ಎಷ್ಟು? 3 ತಿಂಗಳು ಹಚ್ಚಿದ್ದೇನೆ. ಹಾಗಾದ್ರೆ ಇಲ್ಲಿ 3 ತಿಂಗಳು ಅಂತಂದ್ರೆ 1/4/2019ರಿಂದ 1/7/2019 ಅವನು ತೀರ್ಕೊಂಡ. ಅಲ್ಲಿವರೆಗೆ ಎಷ್ಟು ತಿಂಗಳಾಗ್ತದೆ? ಏಪ್ರಿಲ್, ಮೇ, ಜೂನ್, ಜುಲೈ 1 ಇದೆ. ಜುಲೈ ಸ್ಟಾರ್ಟಿಂಗ್ ಡೇಟ್ 1 ಇದ್ದಾಗ ಆ ತಿಂಗಳನ್ನ ಕೌಂಟ್ ಮಾಡಂಗಿಲ್ಲ. ಹೀಗಾಗಿ ಅವನ ಆ ಒಂದು ಚಾಲ್ತಿ ವರ್ಷದೊಳಗೆ ಕೇವಲ 3 ತಿಂಗಳು ಮಾತ್ರ ಬದುಕಿರೋದ್ರಿಂದ ಅವನು ಹಾಕಿರೋ ಬಂಡವಾಳದ ಮೇಲೆ 6%
ಮಾಡಿಬಿಟ್ಟು 3 ತಿಂಗಳಿಗೆ ಮಾತ್ರ ಬಡ್ಡಿಯನ್ನ ಅವನಿಗೆ ಕೊಡಬೇಕು, 300 ರೂಪಾಯಿ ಆಗುತ್ತೆ. ಇನ್ನು ಬೈ ಶೇರ್ ಆಫ್ ರಿಸರ್ವ್ ಫಂಡ್, ಇವತ್ತು ರಿಸರ್ವ್ ಫಂಡ್ ಕಾಯ್ದಿಟ್ಟ ನಿಧಿ ಒಳಗೆ ಅವನಿಗೆ ಒಂದು 12,000 ರೂಪಾಯಿ ಇದೆ, ಅವನ ಪಾಲು ಈಕ್ವಲ್ ಅಂತಂದ್ರೆ 3 ಇದ್ದಾರೆ, 1/3 ಆಗ್ತದೆ, ಅಲ್ಲಿಗೆ 4,000 ರೂಪಾಯಿ ದುಡ್ಡು ಬರ್ತದೆ, ಅವನ ಅಕೌಂಟಿಗೆ ಜಮಾ ಮಾಡಬೇಕು. ಇನ್ನು ಬೈ ಸ್ಯಾಲ್ರಿ, ನಾನೀಗಾಗಲೇ ಅಡ್ಜಸ್ಟ್ಮೆಂಟ್ ನಲ್ಲಿ ಹೇಳಿದ್ದೆ, ಅವನಿಗೆ ಪಗಾರವನ್ನ ಕೊಡ್ತಾ ಇದ್ರು, ಆ ಪಗಾರದೊಳಗೆ ಪ್ರತಿ ತಿಂಗಳು 500 ರೂಪಾಯಿ ಅಂದ್ರೆ ಅವನು ಬದುಕಿರೋದು ಆ ಚಾಲ್ತಿ ವರ್ಷದೊಳಗೆ ಕೇವಲ 3 ತಿಂಗಳದ್ದು ಮಾತ್ರ. ಹೀಗಾಗಿ 500 into 3 months 1,500. ಇನ್ನು ಬೈ ಕಮಿಷನ್, ಅವನಿಗೆ ಕಮಿಷನ್ ಕೊಡ್ತಾ ಇದ್ರು, ಅನ್ಯುವಲ್ ಕಮಿಷನ್ 12,000 ರೂಪಾಯಿ ಇತ್ತು. ಇದರಲ್ಲಿ ಅವನಿಗೆ ಕೇವಲ 3 ತಿಂಗಳು ಮಾತ್ರ ಬದುಕಿದ್ದಾನೆ. ಆ ಒಂದು 3 ತಿಂಗಳದ್ದು ಮಾತ್ರ ಅವನಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವನಿಗೆ 3,000 ರೂಪಾಯಿ ಕಮಿಷನ್ ಒಳಗೆ ಪಾಲನ್ನ ಕೊಡಬೇಕಾಗ್ತದೆ, ಅವನಿಗೆ ಇನ್ಕಮ್. ಇನ್ನು ಬೈ ಶೇರ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಒಂದು ಪಾಲು 1,000 ರೂಪಾಯಿ ಇದೆ, ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅದು ಅವನಿಗೆ ಇನ್ಕಮ್ ಆಗ್ತದೆ. ಹೀಗಾಗಿ ಅವನ ಅಕೌಂಟಿನ ರೈಟ್ ಸೈಡ್ ನಲ್ಲಿ ಬರೆಯಿರಿ. ಇನ್ನು ಬೈ ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನಲ್ಲಿ ಏನ್ ಹೇಳಿದ್ರು, ಅವನ ಅಕ್ರೂಡ್ ಪ್ರಾಫಿಟ್ ಅಂದ್ರೆ ಚಾಲ್ತಿ ವರ್ಷದ ಲಾಭದಲ್ಲಿ ಅವ್ರು ಹೇಳಿದ್ರು ಕಳೆದ ವರ್ಷದ ಲಾಭವನ್ನ ಪರಿಗಣನೆ ತಗೊಂಡು ಅವನಿಗೆ ಅಪ್ ಟು ಡೇಟ್ ಆಫ್ ಡೆತ್ ವರೆಗೆ ಅವನ ಪಾಲನ್ನ ಕೊಡ್ರಿ. ಹೀಗಾಗಿ ಕಳೆದ ವರ್ಷ 24,000 ರೂಪಾಯಿ ಲಾಭ ಆಗಿದೆ, ಅದರಲ್ಲಿ ಅವನ ಪಾಲು 1/3 ಬರ್ತದೆ, ಕೇವಲ 3 ತಿಂಗಳು ಬದುಕಿದ್ದಾನೆ, ಅಲ್ಲಿಗೆ ಒಂದು 2,000 ರೂಪಾಯಿ ದುಡ್ಡನ್ನ ಅವನ ಅಕೌಂಟಿಗೆ ಜಮಾ ಮಾಡ್ತಾನೆ. ಇನ್ನು ಅವನ ಅಕೌಂಟಿಗೆ ಏನನ್ನ ಖರ್ಚು ಹಾಕಿದ್ದೇವೆ, ಬೈ ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೀವು ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡ್ರೆ, ಆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಯಾವ ಕಡೆ ಇದೆ, ಅಸೆಟ್ ಸೈಡ್ ನಲ್ಲಿ ಇದೆ. ಅಸೆಟ್ ಸೈಡ್ ನಲ್ಲಿ ಇದ್ದಾಗ ಅವನ ಅಮೌಂಟ್ ಅನ್ನ ಅಂದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್, ಆ ಲಾಸ್ ಒಳಗೆ ಅವನಿಗೆ ಪಾಲನ್ನು ಕೊಡಬೇಕಂತ 15,000 ರೂಪಾಯಿ ಇಂಟು 1/3, ಅಲ್ಲಿಗೆ ಅವನಿಗೆ 5,000 ಬಂತು. ಇನ್ನು ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಮತ್ತೆ ಇಲ್ಲಿ ಅವನು ಸ್ವಂತ ತಗೊಂಡಿರ್ತಾನಲ್ಲ ಅದರ ಮೇಲೆ ಬಡ್ಡಿಯನ್ನು ಕೊಡಬೇಕಂತ ಅವನು ಸಂಸ್ಥೆ ಕೊಡಬೇಕಾಗ್ತದ, ಅವನ ಅಕೌಂಟಿಗೆ ಖರ್ಚಾಗಬೇಕು. ಹೀಗಾಗಿ ಡೆಬಿಟ್ ಸೈಡ್ ನಲ್ಲಿ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 200. ನೆಕ್ಸ್ಟ್ ಟು ಡ್ರಾಯಿಂಗ್ಸ್, ಸ್ವಂತಕ್ಕೆ 8,000 ರೂಪಾಯಿ ತಗೊಂಡಿರ್ತಕ್ಕಂಥ ದುಡ್ಡು, ಅದರ ಮೇಲೆ ಬಡ್ಡಿ 200 ರೂಪಾಯಿ, ಇದನ್ನ ಅವನ ಅಕೌಂಟಿಗೆ ನಾವು ಖರ್ಚಾಗಬೇಕಾಗ್ತದೆ. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ, ಆ ಕಡೆ ಜಾಸ್ತಿ ಆಗ್ತದೆ ಮೊದಲು ಟೋಟಲ್ ಮಾಡ್ಕೊಡ್ರಿ, ಟೋಟಲ್ ಮಾಡ್ಕೊಂಡು ಬರ್ತಕ್ಕಂಥ ಬ್ಯಾಲೆನ್ಸ್ ಅನ್ನ ಇವತ್ತೆ ರಾಮಾಸ್ ಎಕ್ಸಿಕ್ಯೂಟರ್, ಯಾರು ಡೆತ್ ಆಗಿರ್ತಾರಲ್ಲ ಅವನ ವಾರಸುದಾರರ ಖಾತೆಗೆ ಅಷ್ಟು ಅಮೌಂಟ್ ಅನ್ನ ನಾವು ಕೊಡಬೇಕಾಗ್ತದೆ. ಈ ರೀತಿಯಾಗಿ ನಿಮಗೆ 5 ಮಾರ್ಕ್ಸ್ನ ಪ್ರಾಬ್ಲಮ್ ಅನ್ನ ಅಕಾರ್ಡಿಂಗ್ ಟು ಇವರ ಬ್ಲೂ ಪ್ರಿಂಟ್ ಪ್ರಕಾರ 5 ಮಾರ್ಕ್ಸ್ನ ಪ್ರಾಬ್ಲಮ್ ಅನ್ನ ನಿಮಗೆ ಕಂಪಲ್ಸರಿಯಾಗಿ ಕೇಳೋದು. ಇನ್ನೊಂದು ರಾಮ ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಯಾರು ಮಾಡ್ರಿ ಅಂದ್ರೆ ಈ ರೀತಿ, ಒಂದು ವೇಳೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅನ್ನು ಓಪನ್ ಮಾಡ್ರಿ ಅಂತ ಹೇಳ್ಬೋದು, 2 ರೀತಿಯಾಗಿ ಹೇಳ್ತಾರೆ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಓಪನ್ ಮಾಡಬೇಕು, ಐಟಮ್ಸ್ ಎಲ್ಲ ಏನು ಚೇಂಜ್ ಆಗಂಗಿಲ್ಲ, ಏನೇನು ಜಮಾ ಮಾಡ್ಬೇಕಾಗಲ್ಲ ಜಮಾ ಮಾಡ್ಬೇಕು, ಏನೇನು ಖರ್ಚು ಹಾಕ್ಬೇಕಾವೆಲ್ಲ ಖರ್ಚಬೇಕು, ಇಲ್ಲ ಅಕೌಂಟ್ ಕ್ಲೋಸ್ ಮಾಡೋದು ಮಾತ್ರ ನಾವು ಅಲ್ಲಿ ಇಮಿಡಿಯೇಟ್ ಆಗಿ ಪೇಮೆಂಟ್ ಕೊಟ್ಟರೆ ಟು ಕ್ಯಾಶ್ ಬರೀರಿ, ಹೌದಾ, ಅಥವಾ ಚೆಕ್ ಕೊಟ್ಟರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಅಲ್ಲಿ ಏನು ಹೇಳ್ತಾನೆ ಇನ್ಸ್ಟ್ರಕ್ಷನ್ ಕೊಟ್ಟರೆ, ಏನು ಹೇಳಿಲ್ಲ ಅಂದ್ರೆ ಟು ಬ್ಯಾಲೆನ್ಸ್ ಬಾಡಿ ಅಂತ ಬರೆದು ಅಲ್ಲಿ 18,600 ಅಂತ ಹೇಳಿ ಅಕೌಂಟ್ ಅನ್ನ ನೀವು ಕ್ಲೋಸ್ ಮಾಡಬೇಕಾಗ್ತದೆ. ದಿಸ್ ಈಸ್ ಕಂಪಲ್ಸರಿ ಕ್ವೆಶನ್. ಈ ಕ್ವೆಶನ್ ಅನ್ನ ನೀವು ಈ ರೀತಿಯಾಗಿ ನಾವು ಅವನ ದೃಷ್ಟಿ ಒಳಗೆ ನೋಡ್ಕೊಂಡು ಅವನ ಅಕೌಂಟಿಗೆ ಜಮಾ ಮಾಡೋದು, ಅವನ ಅಕೌಂಟಿಗೆ ಖರ್ಚು. ಇಲ್ಲಿ ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ತಯಾರು ಮಾಡೋದು ಬಹಳ ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ಡಿಸಿಷನ್ ಪಾರ್ಟ್ನರ್ ಯಾರೋ ಅವನು ಯಾವಾಗ ತೀರ್ಕೊಂಡ ಇವೆಲ್ಲವುಗಳನ್ನ ಪರಿಗಣನೆ ತಗೊಂಡು ನೀವು ಅವನ ಒಂದು ಡಿಸಿಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ತಯಾರು ಮಾಡಬೇಕಾಗ್ತದೆ. ಈಗಾಗಲೇ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ 5 ಮಾರ್ಕ್ಸ್ನ ಪ್ರಾಬ್ಲಮ್ ಪ್ರಾಕ್ಟೀಸಿಗೋಸ್ಕರ ಕೇವಲ ಒಂದು 5 ಐಟಮ್ ಮಾತ್ರ ಅವನಿಗೆ ಕೊಟ್ಟಿರ್ತಾರೆ, ಅಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ನಲ್ಲಿ 5 ಐಟಮ್ಗಳಲ್ಲಿ ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರ್ತವೆ, ನಾವು ಡೆಬಿಟ್ ಸೈಡ್ನಲ್ಲಿ ಬರ್ತವೆ. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ನಮ್ಮ ತರಗತಿಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ಕ್ಲಾಸನ್ನು ಥ್ಯಾಂಕ್ ಯು.